ರಾಜ್ಯದಲ್ಲಿ JN.1 ವೈರಸ್ ಪತ್ತೆಗೂ ಮುನ್ನ ಆತಂಕ ಸೃಷ್ಟಿಯಾಗ್ಬಿಟ್ಟಿದೆ. ರಾಜ್ಯ ರಾಜಧಾನಿಯಲ್ಲಿ ಮಹಾಮಾರಿಗೆ 3 ಬಲಿ ಆಗಿದೆ. JN.1 ಪತ್ತೆಗೂ ಮುನ್ನವೇ ಸಾವಿನ ಭಯ ಹೆಚ್ಚಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ನಿನ್ನೆ ಒಂದೇ ದಿನ 2 ಸಾವನ್ನಪ್ಪಿದ್ದಾರೆ. ಕೋವಿಡ್ಗೆ 44 ವರ್ಷದ ವ್ಯಕ್ತಿ ಹಾಗೂ 76 ವರ್ಷದ ವೃದ್ಧನ ಸಾವಾಗಿದೆ. ನಿನ್ನೆ ದಿನೇಶ್ ಗುಂಡೂರಾವ್ ಅವರು ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರ ಜೊತೆ ಕೇಂದ್ರದ ಸಭೆಯ ನಂತರ ಮಾಧ್ಯಮದವರ ಜೊತೆ ಮಾತಾಡ್ತಾ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಚಾಮರಾಜಪೇಟೆಯ 64 ವರ್ಷದ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ. ಅವ್ರಿಗೂ ಕೋವಿಡ್ ಇತ್ತು, ಅದರ ಜೊತೆಗೆ ಬೇರೆ ಬೇರೆ ಕಾಯಿಲೆಗಳು ಕೂಡ ಇದ್ವು ಅಂತ ಹೇಳಿ. ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಡೇಟಾ ಗಮನಿಸೋದಾದ್ರೆ ರಾಜ್ಯದಲ್ಲಿ ಕೋವಿಡ್ಗೆ 3 ಜನ ಬಲಿಯಾಗಿದ್ದಾರೆ. ಅದರಲ್ಲಿ ಈ ಹೊಸ ವೇರಿಯಂಟ್ ಬೇರೆ ಬಂದಿದೆ, JN.1. ಸೊ ಇದರಿಂದ ಯಾರಾದರೂ ಎಫೆಕ್ಟ್ಗೊಳಗಾಗಿದ್ದಾರಾ ಇಲ್ವಾ, ಇದು ಸ್ಪ್ರೆಡ್ ಆಗ್ತಾ ಇದೆಯಾ ಇಲ್ವಾ ಅನ್ನುವಂತಹ ಆತಂಕ ಕೂಡ ಸದ್ಯಕ್ಕೆ ರಾಜ್ಯದಲ್ಲಿ ಇದೆ. ಸೊ ಹಾಗಾಗಿ ಬೇರೆ ಬೇರೆ ಸಿದ್ಧತೆಗಳನ್ನು ಕೂಡ ಆರೋಗ್ಯ ಇಲಾಖೆ ಮಾಡಿಕೊಳ್ತಾ ಇದೆ. ಇನ್ನು 3 ಜನ ಮೃತಪಟ್ಟಿದ್ದಾರಲ್ಲ, ಅವರ ಹಿಸ್ಟ್ರಿ ಈ ರೀತಿಯಾಗಿದೆ. ಒಬ್ಬ ವ್ಯಕ್ತಿ ಬೆಂಗಳೂರಿನವರು, ಸೊ ವಯಸ್ಸು 44, ಆಸ್ಪತ್ರೆಗೆ ದಾಖಲಾದ ದಿನಾಂಕ ನವೆಂಬರ್ 23, ಮೃತಪಟ್ಟ ದಿನಾಂಕ ಡಿಸೆಂಬರ್ 16. ಇನ್ನುಳಿದಂತೆ ಬೇರೆ ಈ ಮೃತಪಟ್ಟವರ ಹಿಸ್ಟ್ರಿ ಏನಿದೆ ಆ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ರಾಜ್ಯದಲ್ಲಿ ಕೋವಿಡ್ ಕುರಿತಂತೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಅಷ್ಟರಲ್ಲಿ 3 ಡೆತ್ ಆಗಿದೆ ಅನ್ನುವಂತಹ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನೇನಿದೆ? ಸಭಾ, ಇಲ್ಲಿ 3 ಡೆತ್ ಆಗಿರೋದು ನಿಜ, ಬಟ್ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮಗೆ ಏನು ಉಪಟಳ ಕೊಡ್ತಿದೆ, ಪಕ್ಕದ ಕೇರಳದಲ್ಲಾಗ್ಲಿ ಅಥವಾ ಈಗ ಆಲ್ರೆಡಿ ಗೋವಾದಲ್ಲಾಗ್ಲಿ ಅಥವಾ ಮಹಾರಾಷ್ಟ್ರದಲ್ಲಿ ಇಲ್ಲೆಲ್ಲ ಕಂಡು ಬಂದಿರುವಂತಹ ಈ JN.1 ವೈರಸ್ ಇದೆಯಲ್ಲ, ಈ ವೈರಸ್ ಇದುವರೆಗೂ ಕೂಡ ಆ ವೈರಸ್ ನಿಂದ ಸತ್ತಿದ್ದಾರೆ ಅನ್ನುವಂತಹ ಕನ್ಫರ್ಮೇಶನ್ ಇದುವರೆಗೂ ಕೂಡ ಆಗದೇ ಇರೋದ್ರಿಂದ ಭಯ ಪಡುವಂತಹ ಅಗತ್ಯ ಇಲ್ಲ. ಆದ್ರೆ ಟೆಸ್ಟಿಂಗ್ ಜಾಸ್ತಿ ಮಾಡ್ತಾ ಇರೋದ್ರ ಎಫೆಕ್ಟ್ ಏನಾಗ್ತಾ ಇದೆ, ಜಾಸ್ತಿ ಯಾರ್ಯಾರು ಕೋವಿಡ್ಗೆ ಸೋಂಕಿತರಾಗ್ತಾ ಇದ್ದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಲಭ್ಯ ಆಗ್ತಾ ಇದೆ. ಈಗ ನಿನ್ನೆ ಕೂಡ ಸಾಕಷ್ಟು ಸಭೆ ಆಯ್ತು, ಇವತ್ತು ಕೂಡ CM ಜೊತೆ ಸಭೆ ಇದೆ. ಸೊ ಟೆಸ್ಟಿಂಗ್ ಗಳ ಟಾರ್ಗೆಟ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಟೆಸ್ಟಿಂಗ್ ಟಾರ್ಗೆಟ್ ಜಾಸ್ತಿ ಮಾಡ್ತಾ ಹೋದಾಗ ನಿಮಗೆ ಯಾರು ಕೋವಿಡ್ಗೆ ಅತಿ ಹೆಚ್ಚು ಸೋಂಕಿತರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸದ್ಯ JN.1 ಹೊಸ ವೈರಸ್ ನ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದಂತಹ ಹೊತ್ತಲ್ಲಿ ಈ 3 ಬಲಿಯಾಗಿರುವಂತದ್ದು ಸ್ವಲ್ಪ ಮಟ್ಟಿಗೆ ಆತಂಕಕ್ಕೆ ಕಾರಣ ಆಗಿರುವಂತದ್ದು. ಇನ್ನು ಇವರಿಬ್ಬರ ಒಂದು ಟ್ರ್ಯಾಕ್ ಹಿಸ್ಟ್ರಿಯನ್ನು ನೋಡೋದಾದ್ರೆ, ಮೊದಲನೇದಾಗಿ ಒಬ್ಬ ವ್ಯಕ್ತಿ ಬೆಂಗಳೂರಿನಲ್ಲಿ 23ನೇ ತಾರೀಕು ಅಂದ್ರೆ ನವೆಂಬರ್ 23ನೇ ತಾರೀಕಿಗೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಜಯದೇವ ಆಸ್ಪತ್ರೆಗೆ ಆತ ದಾಖಲಾಗಿರ್ತಾನೆ. ಆದ್ರೆ ಡಿಸೆಂಬರ್ 16ನೇ ತಾರೀಕಿಗೆ ಆತ ಮೃತಪಡ್ತಾನೆ. ಮೃತಪಟ್ಟಂತಹ ಸಂದರ್ಭದಲ್ಲಿ ಅವರಿಗೆ ಕೋವಿಡ್ ಟೆಸ್ಟ್ ಅನ್ನ ಮಾಡಿಸಿದಾಗ ಅಂದ್ರೆ ಅವ್ರಿಗೆ ಪಾಸಿಟಿವ್ ಇರೋದು ಅವರಿಗೆ ಗೊತ್ತಾಗುತ್ತೆ ಮೃತಪಟ್ಟಂತಹ ಸಂದರ್ಭದಲ್ಲಿ. ಇನ್ನೊಬ್ಬ ವ್ಯಕ್ತಿ 44 ವರ್ಷದ ವ್ಯಕ್ತಿ ಆಗಿರ್ತಾನೆ. ಅಂದ್ರೆ ಈತ 44 ವರ್ಷದ ವ್ಯಕ್ತಿ ಆಗಿರ್ತಾನೆ. ಈತನಿಗೆ ಎಸಿಂಟಮೆಟಿಕ್ ಕೂಡ ಇತ್ತು. ಸೊ ಹಾಗಾಗಿ ಒಂದಕ್ಕಿಂತ ಹೆಚ್ಚು ಕಾಯಿಲೆಯಿಂದ ಕೂಡ ಬಳಲ್ತಾ ಇದ್ರು. ಸೊ ಹಾಗಾಗಿ ಅವರು ಸತ್ತಿರಬಹುದು ಅಂತ ಕೂಡ ಅಂದಾಜಿಸಲಾಗ್ತಾ ಇದೆ. ಬಟ್ ಅವರಲ್ಲಿ ಕೋವಿಡ್ ಇದ್ದಿದ್ರಿಂದ ಸ್ವಲ್ಪ ಮಟ್ಟಿಗೆ ಆತಂಕಕ್ಕೆ ಕಾರಣ ಆಗಿರೋದು. ಇನ್ನು ಇನ್ನೋರ್ವ ವ್ಯಕ್ತಿ 76 ವರ್ಷದ ವೃದ್ಧ ಆಗಿರ್ತಾರೆ. ಅವರು ಕೂಡ ಕೋವಿಡ್ಗೆ ಬಲಿಯಾಗಿದ್ದಾರೆ. JP ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಇವರು ಮೃತಪಟ್ಟಿರೋದು ಕನ್ಫರ್ಮ್ ಆಗುತ್ತೆ. ಇವರಿಗೆ ಸಾರಿ ಲಕ್ಷಣಗಳಿಂದ ಕೂಡ ಇವರು ಬಳಲ್ತಾ ಇರೋದು ಖಚಿತ ಆಗಿರುತ್ತೆ. ಇವರಿಗೆ ಒಂದಷ್ಟು ಉಸಿರಾಟದ ಸಮಸ್ಯೆ ಕೂಡ ಇತ್ತು. ಈಗ ವೆದರ್ ಕೂಡ ಚೇಂಜ್ ಆಗ್ತಾ ಇರೋದ್ರಿಂದ ಕೆಲವೊಂದಿಷ್ಟು ಜನರಿಗೆ ಶೀತ, ಜ್ವರ ಇದೆಲ್ಲ ILI ಮತ್ತೆ ಸಾರಿ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇರುತ್ತೆ. ಸೊ ಇಂತಹವರ ಮೇಲೆ ಇಂತಹ ಸಂದರ್ಭದಲ್ಲಿ ಜಾಸ್ತಿ ನಿಗಾ ಇಡ್ತಾರೆ. ಸೊ ಅವರಿಗೆ ಜಾಸ್ತಿ ಕೋವಿಡ್ ಬರುವಂತಹ ಸಾಧ್ಯತೆ ಇರೋದ್ರಿಂದ ಅವ್ರನ್ನ ಜಾಸ್ತಿ ಟೆಸ್ಟ್ ಮಾಡ್ತಾ ಹೋಗ್ತಾರೆ ಸಭಾ. ಸೊ ಸದ್ಯಕ್ಕಂತೂ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ಬಟ್ ಕಳೆದ 24 ಗಂಟೆಯಲ್ಲಿ 2 ಮೃತಪಟ್ಟಿರೋದು ಕೊಂಚ ಮಟ್ಟಿಗೆ ಆರೋಗ್ಯ ಇಲಾಖೆಗೂ ಕೂಡ ಟೆನ್ಷನ್ ಅನ್ನ ಸೃಷ್ಟಿ ಮಾಡಿರುವಂತದ್ದು ಸಭಾ. ರೈಟ್ ಪ್ರಗತಿ, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.